ವಿದ್ಯಾಭ್ಯಾಸ ಮಾಡುವಂಥವರು ನಮ್ಮೆಲ್ಲರಿಗೂ ಹಿರಿಯರು ಅಂತ ಹೇಳಬೇಕಾದ್ರೆ ಮಂಜುನಾಥ್ ಸರ್ ಮತ್ತು ಉಲ್ಲಾಸ್ ಪ್ರಭು ಸರ್ ಕೂಡ ನಿವೃತ್ತ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥವರು. ಇವರ ಕೆಳಗೆ ಬಂದಂಥ ಎಷ್ಟೋ ವಿದ್ಯಾರ್ಥಿನಿಯರಿಗೆ ಮಂಜುನಾಥ್ ಸರ್ ಅವರು ವಿದ್ಯಾಭ್ಯಾಸ ನೀಡಿ ಮತ್ತು ME ಸ್ಟ್ರಕ್ಚರ್ಸ್ ಮಾಡಿ ಮಂಜುನಾಥ್ ಅವರು ಸರ್ ಇವರು ಶ್ರೀಯುತ ಮಂಜುನಾಥ್ KM ಮಂಜುನಾಥ್ ಅಂತ ಹೇಳಿ ತುಮಕೂರಿನ ಮೂಲತಃ ಊರಿನವರು. ಇವರು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ನ ನೀಡುವಂಥವರು ಮತ್ತು ಎಷ್ಟೋ ಜನ ವಿದ್ಯಾಭ್ಯಾಸ ನೀಡಿ ಎಷ್ಟೋ ಮಕ್ಕಳಿಗೆ ದಾರಿದೀಪವಾಗಿ ತೋರಿಸುವಂಥವರು ಮತ್ತು BE ಮಾಡಿ ME ಮಾಡಿದಂಥ ವ್ಯಕ್ತಿಗಳಿಗೆ ಹುಡುಗರಿಗೆ ಸ್ಟೂಡೆಂಟ್ಸ್ಗಳಿಗೆ ಕೆಲವೊಂದು ಸೆಮಿನಾರ್ಸ್ಗಳನ್ನ ಅವಕಾಶ ಮಾಡಿಕೊಟ್ಟು ಮುಂದಿನ ಚಿಂತನೆ ಏನು ಮಾಡಬೇಕು ಜೀವನಕ್ಕೆ ಅನ್ನೋದನ್ನು ತೋರಿಸ್ಕೊಟ್ಟಂಥವರು. ಶ್ರೀಯುತ ಉಲ್ಲಾಸ್ ಪ್ರೊಫೆಸರ್ ಕೂಡ ನಮ್ಮ ಎಲ್ರಿಗೂ ಭಾಳ ಹಿರಿಯರಾದಂಥ ವ್ಯಕ್ತಿಯವರು. ಯಾರು ಏನೇ ಹೇಳಿ ಕೂಡ ಉಲ್ಲಾಸವಾಗಿ ಸಂತೋಷವಾಗಿ ಯಾವತ್ತು ಡ್ಯಾನ್ಸ್ ಮಾಡ್ಕೊಂಡು ಹಾಡ್ಕೊಂಡು ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಅನ್ನೋದನ್ನು ಮರೆತು ನಮ್ಮೆಲ್ಲರೊಡನೆ ಇರುವಂಥ ಗಣ್ಯ ವ್ಯಕ್ತಿ ಅಂತ ಹೇಳಿ ಇಷ್ಟಪಡ್ತೇನೆ. ಇವತ್ತು ನಮ್ಮ ಜೊತೆ ಇರೋದು ಭಾಳ ಖುಷಿ. ಮತ್ತಿನ್ನೊಂದು ಇವರಿಬ್ಬರು ನಮ್ಮ ಇಡೀ ಕುಟುಂಬಕ್ಕೆ ಸ್ಪೆಷಲಿ ನನ್ನ ಕೆಲವೊಂದು ಟೈಮಲ್ಲಿ ದಾರಿದೀಪವಾಗಿ ಮಾರ್ಗದರ್ಶನಕ್ಕಾಗಿ ಭಾಳಷ್ಟು ನನಗೆ ಸಮಸ್ಯೆಗಳನ್ನು ನಿವಾರಿಸಿಕೊಟ್ಟಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ, ಒಳ್ಳೊಳ್ಳೆ ಹಿತನುಡಿಗಳನ್ನು ಹೇಳ್ತಾ ಇದ್ದಂಥವರು. ನಾನು ಬದುಕಿರೋವರೆಗೂ ಅವ್ರನ್ನ ಮರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಮಹಾನ್ ವ್ಯಕ್ತಿಗಳು. ಬರೀ ನೋಡ್ಲಿಕ್ಕಷ್ಟೇ ಉತ್ತರವಾಗಿ ದಪ್ಪಕ್ಕೆ ಆ ಥರ ಇಲ್ಲ, ಮನಸ್ಸಿನಲ್ಲಿ ಭಾಳ ಹೇಳಲಿಕ್ಕಾಗದಷ್ಟು ಎತ್ತರದ ವ್ಯಕ್ತಿಗಳು ಅಂತ ನಾನು ಇವತ್ತು ಎಲ್ಲರ ಮುಂದೆ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಿಜವಾಗ್ಲೂ ಅವರು ಹಿರಿಯರು. ನಮ್ಮ ಈ ಎಲ್ಲ ಕಲಾವಿದರನ್ನ ನಿಜವಾಗ್ಲೂ ಅವರು ನೀರು ಆರೈಕೆ ಸಸಿಗೆ ಯಾವ ರೀತಿ ನೀರು ಬಿಟ್ಟು ಆರೈಸ್ತಾ ಇದ್ದಾರೋ ಆ ರೀತಿ ಮಾಡ್ತಾ ಇದ್ದಾರೆ. ಅವರು ನಿಜವಾಗ್ಲೂ ಅವ್ರಿಗೆ ಆರೋಗ್ಯ ಬಗ್ಗೆ ಕೊಡಲಿ ಮಲೆ ಮಾದೇಶ್ವರ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೇನೆ. ಹಾಗೆ ನಮ್ಮ ರಣಸ್ವಾಮಿ ಸರ್ ತಮಗೆಲ್ಲರಿಗೂ ಪರಿಚಯ ಇರಲಿ. ಇವರು ಪ್ರಭಾತ್ ಸ್ಟುಡಿಯೋದಲ್ಲಿ ಇಂಜಿನಿಯರಿಂಗ್ ಸೌಂಡ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಮುಂದಿನ ದಿನದಲ್ಲಿ ಗಾಯಕರಾದರೆ ಅವರು ತಮ್ಗೆಲ್ರಿಗೂ ಮಾಸ್ಟರ್ ಕಾಪಿ ಇಂಜಿನಿಯರಿಂಗ್ ಮಾಡಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಎಲ್ಲರೂ ನೆನಪಿಟ್ಕೊಳ್ಳಿ, ಅವರು ನಮ್ಮ ಪಾರ್ಕ್ದವರು ಬೆಳೀಲಿ ಅಂತೇಳಿ ಮಲೆ ಮಾದೇಶ್ವರ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಥ್ಯಾಂಕ್ ಯು ಸರ್. ಎರಡು ಮಾತುಗಳನ್ನ ಆಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಉಲ್ಲಾಸ್ ಪ್ರಭು ಅವರು ಕೂಡ ಎರಡು ಮಾತುಗಳನ್ನ ಆಡಿ ನಮ್ಮನ್ನ ಹರಿಸಬೇಕು ಅಂತ ವಿನಂತಿಸ್ಕೊಳ್ತೀನಿ ಸರ್. ಬಹುಶಃ ಪುಷ್ಪಾ ಮೇಡಮ್ ಅವ್ರಿಗೆ ಮಧ್ಯಾಹ್ನ ಸ್ವೀಟ್ ಜಾಸ್ತಿ ಕೊಟ್ಟಿರ್ಬೇಕು ನಿಮ್ಮ ಜೊತೆ. ಅವರು ಹೇಳಿದಷ್ಟು ಅವ್ರು ಹೊಗಳದಷ್ಟು ದೊಡ್ಡ ಮನುಷ್ಯ ನಾನೇನಲ್ಲ. ಆದರೂ ಅವ್ರು ಇಷ್ಟೊಂದೆಲ್ಲ ಪ್ರೀತಿ ವಿಶ್ವಾಸದಿಂದ ಹೊಗಳಿದ್ದಾರೆ ಅಂದರೆ ಅವರ ಒಂದು ವಿಶ್ವಾಸಕ್ಕೆ ಧನ್ಯವಾದಗಳು. ಹಾಗೆ ನಮಗೆ ಇಲ್ಲಿ ಸನ್ಮಾನ ಮಾಡಿರೋದು ಅಪ್ರಸ್ತುತ ಅನಿಸುತ್ತೆ. ಬೇಕಾದ್ರೆ ನಾವು ನಿಜವಾಗ್ಲೂ ಹಾಡೋಕ್ಕೂ ಬರಲ್ಲ, ಕಲಾವಿದರು ಅಲ್ಲ ನಾವು. ಇನ್ನು ಇವಾಗ ಮಾತ್ರ ಆದರೂ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮಗೆ ತುಂಬ ಲೇಟಾಗಿ ಗೊತ್ತಾಯಿತು ಈ ಪ್ರೋಗ್ರಾಮ್ ಇದೆ ಅಂತ. ಗುರುವಾರನೇ ಗೊತ್ತಾಗಿತ್ತು. ಈ ರಾಜ್ ವಾಣಿ ಸ್ಟುಡಿಯೋ ತುಂಬ ಚೆನ್ನಾಗಿ ಬೆಳೀಲಿ. ಇವಾಗೆಲ್ಲ ಭಾಳಷ್ಟು ಜನಕ್ಕೆ ದೂರದರ್ಶನ ಮತ್ತು ನಮ್ಮ ಸಿನಿಮಾಗಳಿಗೆ ಕೂಡ ಅವಕಾಶಗಳನ್ನ ಕೊಡ್ತಾ ಇದೆ. ಸೊ ನಿಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಟ್ಟು ಅವರು ಅವ್ರ ಕಾಲ ಮೇಲೆ ನಿಲ್ಲುವಂಥದ್ದಾಗಲಿ, ಇಂಥ ಒಂದು ಸಂಸ್ಥೆಯಿಂದನೇ ಅವರು ಬೆಳೆಯುವಂಗಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಈ ಮ್ಯೂಸಿಕ್ ಅನ್ನೋದು ಮ್ಯೂಸಿಕ್ ಮತ್ತು ಸಂಗೀತ ಅನ್ನೋದು ಒಂದು ದೊಡ್ಡ ಡಾಕ್ಟ್ರು. ಭಾಳ ಜನ ನೀವು ಕೇಳಿರ್ಬೇಕು. ಇವನು ಡಾಕ್ಟರ್ ಮಂಜುನಾಥ್ ಅವರು ಅದನ್ನು ಹೇಳಿದ್ದಾರೆ. ಸೂರ್ಯ ಮತ್ತು ಸಂಗೀತ ಎರಡು ಡಾಕ್ಟರ್ಸ್, ಇನ್ವಿಸಿಬಲ್ ಡಾಕ್ಟರ್ಸ್. ಅದರಿಂದ ಸಂಗೀತ ಮತ್ತು ಮ್ಯೂಸಿಕ್ನ ಯಾವತ್ತೂ ಯಾರು ಬಿಡಬಾರ್ದು. ಎಲ್ಲರೂ ಅದನ್ನು ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಕೇಳ್ತಾನೆ ಇರಬೇಕು ಸಂಗೀತ. ಅದರಿಂದ ಇದೊಂದು
ಆರೋಗ್ಯ ಬಗ್ಗೆ ನಾನು ಹೇಳಬೇಕು ಅಂದರೆ, ಶರೀರಕ್ಕೆ ನಿಮಗೆ ಬೇರೆ ಥರದೆಲ್ಲ ಎಕ್ಸಸೈಸ್ ಇದೆ, ಯೋಗ ಇದೆ, ಮತ್ತು ಏನಾದರೂ ಮೆಕ್ಯಾನಿಕಲ್ ಜಿಮ್ನು ಇದೆ. ಎಲ್ಲರೂ ಇಷ್ಟೊಂದು ಲಕ್ಷ ಸಾವಿರ ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ. ಮತ್ತು ಪ್ರಾಪರ್ ಆಹಾರ ಒಂದು ತಗೊಂಡ್ರೆ ಶರೀರಕ್ಕೆ ಒಂದು ಹೆಲ್ತ್ ಸಿಕ್ಕೋ ಚಾನ್ಸಸ್ ಇದೆ, ಗ್ಯಾರಂಟಿ ಇಲ್ಲ. ಅದೇ ನೀವು ಸಂಗೀತ ಮತ್ತು ಮ್ಯೂಸಿಕನ್ನು ಕೇಳಿದ್ರೆ ಮೆಂಟಲ್ಗೆ ಒಂದು ಸ್ಟೆಬಿಲಿಟಿ ಮತ್ತು ಹೆಲ್ತ್ ಸಿಕ್ಕೋದು ಗ್ಯಾರಂಟಿ ಇದೆ. ಅದರಿಂದ ಎಲ್ಲರೂ ಶುಡ್ ಪ್ರಾಕ್ಟೀಸ್ ಮ್ಯೂಸಿಕ್. ಎಲ್ಲರೂ ಅವರೇ ಹಾಡಕ್ಕೆ ಬಂದರೆ ಹಾಡ್ಬೋದು, ಇಲ್ಲ ಯಾರಿಗಾದ್ರೂ ಬೇರೆ ಹೇಳ್ಕೊಡಂಗಿದ್ರೆ ಹೇಳ್ಕೊಳ್ಬೋದು. ಇದೇ ಥರ ಡಾಕ್ಟರ್ ವಾಹಿನಿ ಸ್ಟುಡಿಯೋಸು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ರೀಚ್ ಆಗಲಿ ಅಂತೇಳಿ ನನಗೊಂದು ಪ್ರೇಯರ್ಸು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.